Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್ GFGC ಮಾಗಡಿ. ಈ ಸೆಷನ್ ನಲ್ಲಿ ನಾನು ನಿಮ್ಮ ಮುಂದೆ ತಂದಿರೋದು ಏಪ್ರಿಲ್ 2015 ನಲ್ಲಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಯಲ್ಲಿ ಸೆಕ್ಷನ್ ಬಿ ಗೆ ಯಾವ ರೀತಿ ಕೇಳಿದಾನೆ ಅಂತ ಅಂದ್ಬಿಟ್ಟಿದೆ. ಈ ಸೆಷನ್ ನಲ್ಲಿ ನಿಮ್ಮ ಮುಂದೆ ತಂದಿರುವಂತದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಕ್ಷನ್ ಬಿ ಎಸ್. ಹಾಗಾದ್ರೆ ಸೆಕ್ಷನ್ ಬಿ ನಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ಗ್ರಾಸ್ ಪ್ರಾಫಿಟ್ ಅಂಡ್ ಇಟ್ಸ್ ಪರ್ಸೆಂಟೇಜ್. ಅಂದ್ರೆ ಅರ್ಥ ಏನು, ಜಿ ಪಿ ಕಂಡುಹಿಡಿಬೇಕಂತೆ ಮತ್ತು ಅದರ ಪರ್ಸೆಂಟೇಜ್ ಅಂದ್ರೆ ಜಿ ಪಿ ರೇಷಿಯೋನ ಕಂಡುಹಿಡಿಬೇಕಂತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಜಿ ಪಿನ ಕಂಡುಹಿಡಿಬೇಕು, ಜಿ ಪಿ ರೇಷಿಯೋನು ಕೂಡ ಕಂಡುಹಿಡಿಬೇಕಂತೆ. ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಪಕ್ಕದಲ್ಲೇ ಇದನ್ನು ಕಾಪಿ ಮಾಡಿದ್ದೀನಿ. ಅಲ್ಲಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಪ್ರತಿ ಒಂದೊಂದು ಕ್ವಶನ್ ಪೇಪರ್ಗೆ ಒಂದೊಂದು ವಿಡಿಯೋನ ಮಾಡಿ ನಿಮ್ಮ ಮುಂದೆ ತಗೊಂಬರ್ತೀನಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಯಾವ ರೀತಿ ಸೊಲ್ಯೂಷನ್ ಮಾಡೋದು ಅಂತ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಏನೇನು ಕಂಡುಹಿಡಿಬೇಕಂತೆ, ಜಿ ಪಿ ಕಂಡುಹಿಡಿಬೇಕಂತೆ ಮತ್ತು ಅದರ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಜಿ ಪಿ ಮತ್ತು ಜಿ ಪಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಯಾವುದನ್ನು ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್. ಹಾಗಾದ್ರೆ ಮೆಮೊರೆಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು ಅಂದ್ರೆ ಮಾಮೂಲಿ ಟ್ರೇಡಿಂಗ್ ಅಕೌಂಟ್, ಫೈರ್ ಇನ್ಶೂರೆನ್ಸ್ ಅಲ್ಲೂ ಮಾಡಿದ್ದೀರಾ, ಡಿಪಾರ್ಟ್ಮೆಂಟಲ್ ಅಕೌಂಟ್ ಅಲ್ಲೂ ಮಾಡಿದ್ದೀರಾ. ಸೇಮ್ ಆಸ್ ಇಟ್ ಇಸ್ ಆಗಿ ನೀವೇನ್ ಮಾಡ್ಬೇಕಾಗಿರುತ್ತೆ, ಡೆಬಿಟ್ ಸೈಡ್ ಏನ್ ಬರುತ್ತೆ, ಓಪನಿಂಗ್ ಸ್ಟಾಕ್ ಬರುತ್ತೆ, ಟು ಪರ್ಚೇಸಸ್ ಲೆಸ್ ಪರ್ಚೇಸ್ ರಿಟರ್ನ್ ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಏನು ಸ್ಟೂಡೆಂಟ್ಸ್? ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಡ್ಸ್, ಕಾರ್ಟೇಜ್ ಇನ್ವರ್ಡ್ಸ್, ಫ್ರೈಟ್ ಇನ್ವರ್ಡ್ಸ್ ತಗೊಬೇಕಾಗಿರುತ್ತೆ. ಕ್ರೆಡಿಟ್ ಸೈಡ್ ನಲ್ಲಿ ಬೈ ಸೇಲ್ಸ್ ಜೊತೆಗೆ ಲೆಸ್ ಸೇಲ್ಸ್ ರಿಟರ್ನ್. ಅದಾದ ನಂತರ ಬೈ ಕ್ಲೋಸಿಂಗ್ ಸ್ಟಾಕ್. ಈಗ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಆ ಇನ್ಫಾರ್ಮೇಶನ್ ಎಲ್ಲ ತಗೊಂಡೋಗೋಣ. ಓಪನಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾನೆ, ಎಷ್ಟಂತೆ 40,000. ಫೈನ್. ಪರ್ಚೇಸ್ ಆಫ್ ಗೂಡ್ಸ್ ಕೊಟ್ಟಿದ್ದಾನೆ 2,80,000. ದೆನ್ ವೇಜಸ್ ಕೊಟ್ಟಿದ್ದಾನೆ 2 ವೇಜಸ್. ಎಷ್ಟಂತೆ ವೇಜಸ್ ಇರುವಂತಹದ್ದು 50,000. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ 20,000. ನೆಕ್ಸ್ಟ್ ಸೇಲ್ಸ್ ಕೊಟ್ಟಿದ್ದಾನೆ 4,50,000. ಫೈನ್. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 30,000. ಎಲ್ಲ ಇನ್ಫಾರ್ಮೇಶನ್ ಅವನೇ ಕೊಟ್ಬಿಟ್ಟಿದ್ದಾನೆ. ಹಾಗಾದ್ರೆ ಇವಾಗ ಏನು ಕಂಡುಹಿಡಿಬೇಕಂತೆ, ಜಸ್ಟ್ ಜಿ ಪಿ ಕಂಡುಹಿಡಿಬೇಕು. 4,80,000 ಬರುವಂತ ಬ್ಯಾಲೆನ್ಸ್ ಫಿಗರೇ ಗ್ರಾಸ್ ಪ್ರಾಫಿಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ 4,80,000 ಮೈನಸ್ 40,000 ಮೈನಸ್ 4,80,000 ಮೈನಸ್ 40,000 ಮೈನಸ್ 2,80,000 ಮೈನಸ್ 20,000 ಮೈನಸ್ 50,000. ಹಾಗಾದ್ರೆ ಬರೋದು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 90,000 ಬರುತ್ತೆ. ಹಾಗಾದ್ರೆ ಫಸ್ಟ್ ಕ್ವಶನ್ ಮುಗಿತು, ಗ್ರಾಸ್ ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ವಿ. ಈಗ ನಾವು ಮಾಡಬೇಕಾಗಿರೋದೇನು, ಜಿ ಪಿ ರೇಷಿಯೋ. ಹಾಗಾದ್ರೆ ಜಿ ಪಿ ರೇಷಿಯೋ ಈಕ್ವಲ್ಸ್ ಜಿ ಪಿ ಡಿವೈಡ್ ಬೈ ಸೇಲ್ಸ್ ಇಂಟು 100. ಸೊ ಗ್ರಾಸ್ ಪ್ರಾಫಿಟ್ ಬಂದಿರೋದೆಷ್ಟು? 90,000 ಡಿವೈಡ್ ಬೈ ಸೇಲ್ಸ್ ಇರೋದೆಷ್ಟು? 4,50,000 ಇಂಟು 100 ಡಿವೈಡ್ ಬೈ 4,50,000 ಇಂಟು 100 ಅಂದ್ರೆ ಬರೋದು
20% ಆಗಿರುತ್ತೆ ಸ್ಟೂಡೆಂಟ್ಸ್. ಏನದು GP ರೇಷಿಯೋ. ಅವನು ಕೇಳಿರೋದು ಇಷ್ಟೇ ಸ್ಟೂಡೆಂಟ್ಸ್. ಪ್ರಾಬ್ಲಮ್ನ ಓದ್ಕೊಳ್ಳಿ, ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡಿಕೊಂಡು ಮುಂದಕ್ಕೆ ನೀವು ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮೋಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ ಇದಾಗಿತ್ತು ಸ್ಟೂಡೆಂಟ್ಸ್. ಹಾಗಾದರೆ ಇದು 2013ರಲ್ಲೂ ಕೇಳಿದ್ದಾನೆ ಇದೇ ಪ್ರಾಬ್ಲಮ್ನ, ಮತ್ತು 2015ರಲ್ಲೂ ಇದನ್ನೇ ಕೇಳಿದ್ದಾನೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ತಗೊಂಡು ಇದೇ ಸೆಷನ್ನಲ್ಲಿ ಸಾಲ್ವ್ ಮಾಡೋಣ. ಬನ್ನಿ ಸ್ಟೂಡೆಂಟ್ಸ್. ಎಸ್ ಸ್ಟೂಡೆಂಟ್ಸ್, ಇದು 2019ನೇ ಇಸ್ವಿ ಕ್ವಶನ್ ಪೇಪರ್. ಇದರಲ್ಲಿ ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿಯಲ್ಲಿ ಯಾವ ರೀತಿ ಕೇಳಿದ್ದಾನೆ ಅಂತ ನೋಡೋಣ. ಎಲ್ಲಿದೆ ಪ್ರಾಬ್ಲಮ್? ಇಲ್ಲಿದೆ ಪ್ರಾಬ್ಲಮ್. ಏನು ಕೇಳಿದ್ದಾನೆ? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿದ್ದಾನೆ. ಸೊ ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಅಥವಾ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾನ ಹಾಕಬೇಕಾಗಿರುತ್ತೆ. ಆಲ್ರೆಡಿ ನೀವು ಹಿಂದಿನ 2 ಸೆಷನ್ನಲ್ಲಿ ಅಂದರೆ ಪಾರ್ಟ್ 1 ಪಾರ್ಟ್ 2 ನೋಡಿದರೆ ಈಗಿರುವಂಥ ಪ್ರಾಬ್ಲಮ್ಸ್ ಎಲ್ಲ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಅದೇ ಬೇಸ್ ಆಗಿರುತ್ತೆ. ಅಕಸ್ಮಾತ್ ಇದೇ ನೀವು ಫಸ್ಟ್ ವಿಡಿಯೋ ನೋಡ್ತಾ ಇದ್ರ ಅಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ನೋಡ್ಕೊಂಬನ್ನಿ. ಇದು ಬಹಳ ಈಸಿ ಮತ್ತು ಸಿಂಪಲ್ ಅನಿಸ್ಬಿಡುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ನ ಪಕ್ಕದಲ್ಲೇ ಕಾಪಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಸಾಲ್ವ್ ಮಾಡೋಣ. ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ತಿಳಿಯೋಣ. ಬನ್ನಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿದೆ. ಓಪನಿಂಗ್ ಸ್ಟಾಕ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಆಬ್ವಿಯಸ್ಲಿ ಏನೇನು ಬರುತ್ತೆ? ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಪ್ರಾಬ್ಲಮ್ ನೋಡ್ಕೊಬೇಕಾಗಿರುತ್ತೆ. ರಿಟರ್ನ್ಸ್ ಏನಾದ್ರು ಕೊಟ್ಟಿದ್ರೆ ಲೆಸ್ ಮಾಡಬೇಕಾಗಿರುತ್ತೆ. ಬೈ ಸೇಲ್ಸ್, ಬೈ ಕ್ಲೋಸಿಂಗ್ ಸ್ಟಾಕ್. Okay, to direct expenses, carriage inwards, cottage inwards, freight inwards, manufacturing expenses, octroi, dock dues, ಇವೆಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್? ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ ಬರುತ್ತೆ. ಏನೇನು ಕೊಟ್ಟಿದ್ದಾನೆ ಅದನ್ನು ಫಿಲ್ ಮಾಡ್ಕೊಂಡು ಹೋಗೋಣ. ಪರ್ಚೇಸ್ ಕೊಟ್ಟಿದ್ದಾನೆ 60,000, ಪರ್ಚೇಸಸ್ 60,000, ಫೈನ್. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 20,000, ಫೈನ್. ದೆನ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ನಾನು ಶಾರ್ಟ್ ಫಾರ್ಮ್ ಬರೀತೀನಿ ಸ್ಟೂಡೆಂಟ್ಸ್, ನೀವು ಶಾರ್ಟ್ ಫಾರ್ಮ್ ಬರಿಬಾರ್ದು. ಓಕೆ. ಕ್ಯಾರೇಜ್ ಇನ್ವರ್ಡ್ಸ್ ಕೊಟ್ಟಿದ್ದಾನೆ, ಟು ಕ್ಯಾರಿಯೇಜ್ ಇನ್ವರ್ಡ್ಸ್ ಎಷ್ಟಂತ? 3,000, ಫೈನ್. ದೆನ್ ಇಷ್ಟೇ ಕೊಟ್ಟಿರೋದು. ಈ ಪ್ರಾಬ್ಲಮಲ್ಲಿ ಸೇಲ್ಸ್ ಕೊಟ್ಟಿದ್ದಾನೆ 1 lakh. ಓಕೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು? ರೇಟ್ ಆಫ್ GP ಕೊಟ್ಟಿದ್ದಾನೆ. ಹಾಗಾದರೆ GP ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಬರೀರಿ ಟು ಗ್ರಾಸ್ ಪ್ರಾಫಿಟ್. ಎಷ್ಟಂತೆ ಗ್ರಾಸ್ ಪ್ರಾಫಿಟ್? 25% ಆನ್ ಕಾಸ್ಟ್. ಕಾಸ್ಟ್ ಮೇಲಂತೆ ಸ್ಟೂಡೆಂಟ್ಸ್. ನಮ್ಗೆ ಕೊಟ್ಟಿರೋ ಅಮೌಂಟ್ ಯಾವುದು? ಸೇಲ್ಸ್. ಹಾಗಾದ್ರೆ ಇವೆರಡೂ ಕೂಡ ಏನಾಗ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ. ಇದು ಆಲ್ರೆಡಿ ಪಾರ್ಟ್ 1 ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು. ಇದು 3rd ಕೇಸ್ ಅಥವಾ 4th ಕೇಸ್ಗೆ ಸೇರ್ಕೊಳ್ಳುತ್ತೆ. ಹಾಗಾದರೆ ಮಾಮೂಲಿ ಮ್ಯಾಜಿಕ್ ನಮಗೆ ಗೊತ್ತಿದೆ. ಕಾಸ್ಟ್ ಪ್ರಾಫಿಟ್ ಆ್ಯಡ್ ಮಾಡಿದ್ರೆ ಬರೋದು ಸೇಲ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಯಾವುದ್ರ ಮೇಲೆ ಅಂತ ಹೇಳ್ತಾನೋ ಅದೇ 100% ಆಗಿರುತ್ತೆ. ಸೊ ಯಾವುದ್ರ ಮೇಲೆ ಅಂತ ಹೇಳ್ತಿರೋದು? ಕಾಸ್ಟ್ ಮೇಲೆ. ಅಂದರೆ ಹಾಗಾದರೆ ಕಾಸ್ಟ್ನ 100 ಅಂತ ತಗೊಳ್ಳಿ. ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು? 25. ಹಾಗಾದ್ರೆ ಇವೆರಡು ಆ್ಯಡ್ ಮಾಡಿದ್ರೆ ಬರೋದು 125. ಈಗ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ಕೊಟ್ಟಿರೋ ಅಮೌಂಟ್ ಯಾವುದು? ಸೇಲ್ಸ್. ಸೇಲ್ಸ್ ಪಕ್ಕದಲ್ಲಿ ಬರೆದು ಬಿಡಿ 1 lakh. ಈಗ ನಮಗೆ ಬೇಕಾಗಿರೋದೇನು? ಗ್ರಾಸ್ ಪ್ರಾಫಿಟ್ ಬೇಕಾಗಿರೋದು. ಗ್ರಾಸ್ ಪ್ರಾಫಿಟ್ ಬೇಕು ಅಂದರೆ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಅಮೌಂಟ್ ಎಷ್ಟು? 1 lakh ಇಂಟು 1 lakh ಎಷ್ಟು ಪರ್ಸೆಂಟ್ಗಂತದ್ದು? 125%ಗಂತೆ. 125%ಗೆ 1 lakh ಆಯಿತು ಅಂದರೆ ನಮಗೆ ಬೇಕಾಗಿರೋದೇನು? ಗ್ರಾಸ್ ಪ್ರಾಫಿಟ್ 25%ಗೆ ಎಷ್ಟು? ಹಾಗಾದರೆ
1 lakh into 25 divided by 125 ಅಂದರೆ ಬರುವಂತಹದ್ದು 20,000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇಲ್ಲಿ 20,000 ತಗೊಳ್ಳಿ. ಈಗ ಇವಾಗ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ 1 lakh plus 20,000 1,20,000 1,20,000 1,20,000 ಅಲ್ಲಿ 1,20,000 minus 20,000 minus 3,000 minus 7,000 minus 60,000 ಹಾಗಾದರೆ ಬರೋ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು 30,000 ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಬ್ರಾಕೆಟ್ನ ಬರೀರಿ BALFIG ಬ್ಯಾಲೆನ್ಸಿಂಗ್ ಫಿಗರ್ ಇದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದು ಅಟ್ ದ ಎಂಡ್ ಆಫ್ ದ ಇಯರ್ ಗ್ರಾಸ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಲಿಕ್ಕೆ. ನಾವು ಈಗ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇರೋ ಉದ್ದೇಶ ಏನು, ಓಪನಿಂಗ್ ಸ್ಟಾಕ್ ಕಂಡುಹಿಡಿಯೋಕ್ಕೋಸ್ಕರ. ಅದಕ್ಕೋಸ್ಕರ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಹೆಸರು ಕೊಡ್ತೀವಿ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಆಲ್ರೆಡಿ ಈ ಸೆಷನಲ್ಲಿ 2013 ಅಂದರೆ 2015ನೇ ಇಸ್ವಿ ಕ್ವಶನ್ ಪೇಪರ್ ಎರಡರಲ್ಲೂ ಒಂದೇ ಕೊಟ್ಟಿದ್ದಾನೆ. ಅದರ ಜೊತೆಗೆ 2019ನೇ ಇಸ್ವಿ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೀವಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ಈ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡುವಂತಹ ಇಂದಿನ ವರ್ಷಗಳ ಕ್ವಶನ್ ಪೇಪರ್ನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.